ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಬದಲಾಗಿ ಒಳ್ಳೆಯ ಕಾಳಜಿಯನ್ನು ಆಸಕ್ತಿಯನ್ನು ತೆಗೆದುಕೊಂಡು ಮಾಡಬೇಕು ಅನ್ನೋ ದಿಶೆಯಲ್ಲೇ ಆಯೋಗಗಳು ನೇಮಿಸಿದ್ದಾರೆ. ನಮ್ಮ ನಾಗಮೋಹನ್ ದಾಸರವ್ರದ್ದು. ನಾಗಮೋಹನ್ ದಾಸರವರು ಒಳ್ಳೆಯ ಅಭ್ಯಾಸಿಗರು, ಅದರಲ್ಲೂ ಬಿದ್ದ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ಹೇಳುವಂಥವರು, ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂಥವರು. ಒಳ ಮೀಸಲಾತಿ ಅಂದರೆ ಎಲ್ಲರಿಗೂ ಮೀಸಲಾತಿಯಲ್ಲಿ ಮೀಸಲಾತಿ, ಅಲ್ಲಿಯೂ ಸಾಕಷ್ಟು ಮೇಲ್ಜಾತಿಗಳು ಅದರಲ್ಲಿ ಕ್ರೈಟೀರಿಯಾಗಳು ಭಾಳ ಇದ್ದಾವೆ ನಮ್ಮಲ್ಲಿ. ಎಡಗೈಯ ಬಲಗೈಯ ಅದು ಇದು ಒಂದು ಎರಡು ಮತ್ತು 4 ಭಾಗಗಳು 1 2 ಅವ್ರು ಎಲ್ಲರಿಗೂ ಸಮಾನವಾಗಿ ಎಷ್ಟು ಜನ ಇದ್ದಾರೆ ಆ ಜನದ ಆಧಾರದ ಮೇಲೆ ಅವ್ರಿಗೂ ನಾವು ಮೀಸಲಾತಿ ಕೊಡಬೇಕಂತೇಳಿ 6%, 3, 4, 5 ಮಾಡಿದ್ದಾರೆ. ಅದನ್ನು ಇದನ್ನು ಕೆಲವೊಮ್ಮೆ ಇಲ್ಲಿವರೆಗೆ ಉಪಭೋಗಿಸ್ತಾ ಬಂದಂಥ ಲಾಭ ಪಡ್ಕೊಂಡು ಬಂದಂಥ ಟೋಟಲ್ ಸಮುದಾಯದವ್ರು ಲಾಭ ಮಾಡ್ಕೊಳ್ಳೋಂಥವ್ರು ಇದ್ರ ವಿರೋಧಿಸ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ವಿರೋಧ ಸರಿಯಲ್ಲ ಅನ್ನೋದು ಸಹಜವಾಗಿ ಯಾರಿಗಾದ್ರೂ ಅನಿಸುವಂಥ ವಿಷಯ. ಯಾಕಂದರೆ 3 ಉದ್ದೇಶ ಮೀಸಲಾತಿ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಅವರ ಒಂದು ಯೋಗ್ಯತೆ ತಕ್ಕ ಹಾಗೆ ಒಂದು ದುಡಿದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಮೀಸಲಾತಿ ಮಾಡುವ ಉದ್ದೇಶ ಬಿದ್ದವ್ರು ಎದ್ದು ನಿಲ್ಲುವಂಥದ್ದು ಅಂತ. ಅದು ಆ ಕಾರಣಕ್ಕಾಗಿ ಇವತ್ತು ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಎಲ್ಲ ರೆಡಿ ಮಾಡಿದ್ದಾರೆ. ಯಾರಿಗೂ ಅನ್ಯಾಯ ಬರದಂಗೆ ದಶಾಂಶಗಳ ಲೆಕ್ಕದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು 2 ತಿಂಗಳು ಟೈಮ್ ಕೇಳಿದ್ದಾರೆ ಅವರು. ಅದನ್ನು ಮಾಡ್ತೀನಿ, ಒಳ ಮೀಸಲಾತಿ ಕೊಡ್ತೀನಿ ಅನ್ನುವಂಥ ಮಾತನ್ನು. ಇದರಿಂದಾಗೆ ಒಂದಿಷ್ಟಲ್ಲಿ ಎಡಗೈ ಮತ್ತು ಬಲಗೈ ಜನರಿಗೆ ಕಲೆಗಳಿದ್ದಾವೆ, ಎಲ್ಲಗಳು ಇರುವಂಥ ಈ ದೇಶದಲ್ಲಿ ಜಾತಿಗಳಿಂದಾಗಿ ಈ ದೇಶ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು, ಏನಾಗಬೇಕಾಗಿತ್ತು ಅದು ಆಗಲಿಲ್ಲ ನಾವು ಇವಾಗ ನೋಡ್ತಾ ಬಂದಿದ್ವಿ. ಮತ್ತು ಜಾತಿಗಳ ತಿಕ್ಕಾಟ, ಧರ್ಮಗಳ ತಿಕ್ಕಾಟ, ಧರ್ಮದ ಹೆಸರು ಜಾತಿ, ಜಾತಿ ಹೆಸರು ಧರ್ಮ, ಇವುಗಳ ಮುಖಾಂತರವಾಗಿ ನಮ್ಮಲ್ಲಿ ಶಿಕ್ಷಣ ಸಿಗಲಾರದೆ ಹೋಗಿದ್ದು. ನಾವೆಲ್ಲರೂ ಕೆಲವು ಸಮುದಾಯದ ನಮ್ಮ ಸಮಾಜದ ಕೆಲವು ಜನ ಶಿಕ್ಷಣ ಪಡೆದ ನಮ್ಮನ್ನು ಆಳ್ತಾ ಇರೋದು ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಮೀಸಲಾತಿ ಅನಿವಾರ್ಯ ಇತ್ತು. ಅಂಬೇಡ್ಕರ್ ಅವರು ಆ ದಿಶೆಯಲ್ಲಿ ಸಾಕಷ್ಟು ಅಭ್ಯಾಸ ಮಾಡಿ ಮತ್ತು ಸ್ವತಃ ಅನುಭವಿಸಿ ನೋವುಗಳನ್ನು ಅನುಭವಿಸಿ ಅನಿವಾರ್ಯಪ್ಪ ಈ ಜನಕ್ಕೆ ಇಲ್ಲಿ ಅಸ್ಪೃಶ್ಯರಿಗೆ ಮುಖ್ಯವಾಗಿ. ಯಾಕಂದರೆ ಈ ಜಾತಿ ಮೀಸಲಾತಿಯಲ್ಲೇ ಒಬ್ಬರಿಗಿದ್ದೊಬ್ಬರು ಹೆಚ್ಚು. ಇಲ್ಲಿ ಏನಪ್ಪ ಅಂದ್ರೆ ಒಂದು ನಿಚ್ಚಣಿಕೆ ಹೆಂಗೆ ಮೇಲೆ ಇರುವಂಥ ಕೆಳಗಿರುವಂಥ ಒಂದು ಅದಕ್ಕೆ ನೀವೇನಂತೀರಿ ಒಂದು ಭೇದ ನಮ್ಮಲ್ಲಿ ಇರೋದ್ರಿಂದಾಗಿ, ಸ್ಟೇಜಸ್ ಇರೋದ್ರಿಂದಾಗಿ ಅದನ್ನು ತೆಗೆದು ಹಾಕುವಂಥದ್ದು ಎಲ್ಲ ಸಮಾನಪ್ಪ ತರಬೇಕು ಅನ್ನೋ ದಿಶೆಯಲ್ಲಿ ಪ್ರಯತ್ನ ಮಾಡಿದರು. ಅದು ಆಗುವುದಿಲ್ಲ ಅಂದಾಗ ಅನಿವಾರ್ಯವಾಗಿ ಮೀಸಲಾತಿ ಅನ್ನೋದು ತೊಗೊಂಬಂದರು. ಮೀಸಲಾತಿ ಬಗ್ಗೆ ನಿಮಗೆ ಕಚ್ಚಿ ಗೊತ್ತಿಲ್ಲ, ಅದ್ರ ಬಗ್ಗೆ ಭಾಳ ಹೇಳಿದ್ರೆ ಏನು ಅರ್ಥ ಇಲ್ಲ. ಈಗ ಮೀಸಲಾತಿಯಿಂದಾಗ ಸ್ವಲ್ಪ ಏನೋ ಜನ ಅವ್ರ ಮೇಲೆದ್ದು ನಿಲ್ತಾ ಇದ್ದಾರೆ. ಅದರಲ್ಲೂ ಮತ್ತು ಶೋಷಕ ವರ್ಗದ ನಡುವೆ ಶೋಷಕರನ್ನ ಶೋಷಣೆ ಮಾಡೋರ, ಶೋಷಣೆಗೆ ಒಳಗಾದವ್ರ ಮಧ್ಯನೂ ಅಲ್ಲಿ ಮತ್ತು ಶೋಷಣೆ ಮಾಡೋರಿದ್ದಾರಂತ. ಇದು ಜಾತಿ ವ್ಯವಸ್ಥೆ ಹೆಂಗೆ ಮಾಡಿದಪ್ಪ ಅಂದ್ರೆ ಅಲ್ಲಿದ್ದಲ್ಲೇ ಅವು ಇನ್ನೊಬ್ರಿಗೆ ಕೆಳಗೆ ಮಾಡೋದು, ಮತ್ತೊಮ್ಮೆ ಮ್ಯಾಲೆ ಎಪ್ಪಿಸೋದು, ಇನ್ನೊಬ್ರಿಗೆ ಅನ್ಯಾಯ ಮಾಡೋದು, ಅಲ್ಲೇ ತಿಕ್ಕಾಟಗಳು ರೀ. ಒಟ್ಟು ಸದಾ ಜಗಳಾಡ್ಕೊತ ಹೋಗುವಂಥದ್ದು, ಸದಾ ಒಂದು ಏನಪ್ಪ ಅಂದ್ರೆ ಶಿಕ್ಷಣ ಸಿಗಲಾರಂಥ ವ್ಯವಸ್ಥೆ ಮಾಡ್ಕೊಂಡು ಹೋಗುವಂಥದ್ದು ಇದೆಲ್ಲ ಆಗಿದ್ದು. ಅದನ್ನು ಆ ದಿಶೆಯಲ್ಲಿ ಒಳ ಮೀಸಲಾತಿ ತರಬೇಕಂತ ಭಾಳ ಜನದ ಮಾದಿಗರದಾಗಿರ್ಬೋದು, ಇನ್ನೊಬ್ಬರದಾಗಿರ್ಬೋದು ಬೇಡಿಕೆಗಳಿದ್ದಾವೆ. ಅವರು ಸಾಕಷ್ಟು ಪ್ರಮಾಣದಲ್ಲಿದ್ದಾರೆ ಜನ. ಅವರಿಗೆ ಕೊಡಬೇಕು ಅಂತ ಹೋರಾಟ ಮತ್ತೆ ಶುರುವಾಗಿದೆ. ಆ ಹೋರಾಟ ಶುರು ಆಗ್ಯದ. ಇನ್ನು ಮುಂದೆ ಅದು ಸಿಗುವವರೆಗೆ ಮುಂದುವರಿತದೆ ಅನ್ನೋದು ಸಹಿತ ಅಷ್ಟ ಸತ್ಯದ. ಹೀಗಾಗಿ ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಾಗಮೋಹನ್ ದಾಸ್ ಅವರು ಇದರ ಅಧ್ಯಕ್ಷರಾಗಿದ್ದರು. ಈ ಒಂದು ಮೀಸಲಾತಿ, ಒಳ ಮೀಸಲಾತಿ ಅದು ಮೋಸ್ಟ್ಲಿ ಎಲ್ಲರಿಗೂ ಆಗುವಂಗೆ ಇನ್ನು 2 ತಿಂಗಳಲ್ಲೇ ಕೊಡಿಸ್ತೀನಿ ನಾನು ಅಂತ ಮಾತಾಡಿದ್ದಾರೆ. ಇದು ಆಗಲೇಬೇಕಂತ ಕೆಲಸ. ಯಾಕಂದರೆ ಇದು ಒಂದಿಷ್ಟು ಇಲ್ಲ ಅಂತ ಅನ್ನೋದಿಲ್ಲ. ಮೇಲವರ್ಗದವರು ವಿರೋಧ ಮಾಡ್ತಾ ಇರ್ತಾರೆ. ಅದು ಕಾಲಕಾಲಕ್ಕೆ ನಡೆಯೋದಿಲ್ಲ. ಮೇಲು ಮತ್ತು ಕೇಳಿನ ಮಧ್ಯದಲ್ಲಿ ತಿಕ್ಕಾಟ ನಡೀತಾ ಇರ್ತಾವೆ. ಆ ತಿಕ್ಕಾಟ ಎಲ್ಲರೂ ಹೇಳ್ಬೋದು, ಆದರ್ಶದ ಭಾಷೆ ನಾನು ಮಾಡ್ಬೋದು, ನೀವು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಆದರೆ ವಾಸ್ತವಕ್ಕೆ ಬಂದಾಗ ನಾವೆಲ್ಲರೂ ಏನು ಮಾಡ್ತೀವಪ್ಪ ಅಂದ್ರೆ ಜಾತಿ ಎಲ್ಲ ಹೋಗಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಆ ಜಾತಿಯ ಒಂದು ಹೊಡೆತವನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನನ ನಮ್ಮ ಈ ಒಂದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಕೊಡುವುದು ಲೆಕ್ಕ ಮಾಡಿದ್ದಾರೆ. ಇದು ಕೊಡಬೇಕಾಗಿದ್ದನ. ಯಾಕಂದರೆ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಯಾರು ಹೇಳಿದ್ರೆ ಅಲ್ಲೇ ಇರಬೇಕು, ಅದು ಮೇಲೆ ಬರುವಾಗಿಲ್ಲ ಅನ್ನುವಂಥ ಒಂದು ಏನಪ್ಪ ಅಂತಂದ್ರೆ ಕಷ್ಟಪಡಿದ್ದಂಥದ್ದು. ಬ್ರಾಹ್ಮಣರಪ್ಪ ಕಲಿಯುವಂಥದ್ದು, ಅವ್ರು ಅದೇ ಕೆಲಸ ಮಾಡಲಿ, ಶೋಧಲ ದುಡಿಯುವಂಥದ್ದು, ಪಾದ ಕೆಳಗಿದ್ದಂಥವು ಅಸ್ಪೃಶ್ಯ ಮುಟ್ಟಿಸ್ಕೊಳ್ಳೋದು, ಊರೊಳಗಿರಬೇಕು. ಇವೆಲ್ಲ ನಾವು ಕಾಲಕ್ಕೆ ಸಾವಿರಾರು ವರ್ಷ ಮಾಡ್ಕೊಂಡು ಬಂದೀವಿ. ಅದನ್ನು ಈಗ ಬಿಟ್ಟುಕೊಳ್ಳಿಕ್ಕೆ ಸುಲಭವಾಗಿ ಯಾರೂ ಸಾಧ್ಯ ಆಗ್ತಾಯಿಲ್ಲ. ನೋಡಿರಿ, ರಿಸರ್ವೇಷನ್ದಾಗ ಎಡಗೈ ಬಲಗೈ ಅವರು ಇಬ್ಬರು ಎಸ್ಸಿನವರು. ಅದ್ರಲ್ಲಿ ಮತ್ತು ನಾವು ಬಲಗೈ ಹೆಚ್ಚಿನವರು, ಎಡಗೈ ಸಣ್ಣವರು ಅನ್ನುವಂಥದ್ದು ತಿಕ್ಕಾಟ ಮತ್ತೇನೋ ಗದ್ದಲಗಳು ಇವೆಲ್ಲನೂ ಮಾಡಿದ್ದರಿಂದಾಗೆ ಮೇಲ್ವರ್ಗದಲ್ಲಿ 3% ಇದ್ದರೂ ಸಹಿತ ಅವರು ಇಡೀ ವ್ಯವಸ್ಥೆಯನ್ನು ತಮ್ಮ ಸುಪರ್ದಿ ತೆಗೆದುಕೊಂಡಿದ್ದು ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ.
ಅದಕ್ಕಾಗಿ ಈ ದಿಶೆಯಲ್ಲಿ ಎಲ್ಲ ಜಾತಿಗಳು ಒಳ ಮೀಸಲಾತಿ, ಎಲ್ಲರಲ್ಲೂ ಒಳ ಮೀಸಲಾತಿಗಳಿದ್ದಾವೆ, ಒಳ ಜಾತಿಗಳಿದ್ದಾವೆ, ಸಂಸತ್ ಜಾತಿಗಳಿದ್ದಾವೆ. ಅವ್ರಿಗೆಲ್ಲರೂ ಅವ್ರು ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಆ ಪರ್ಸೆಂಟೇಜ್ ಮೇಲೆ ಅವ್ರಿಗೆ ನಾವು ರಿಸರ್ವೇಷನ್ ಕೊಡಬೇಕಾಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಆ ದಿಶೆಯಲ್ಲೇ ಈ ರಿಸರ್ವೇಷನ್ ಸಲುವಾಗಿ ಆಯೋಗ ನೇಮಿಸಿದ್ರು. ಆಯೋಗ ವರದಿನೂ ಕೊಟ್ಟದ. ಈಗಾಗಲೇ ಅದು ಅನುಷ್ಠಾನಗೊಳಿಸಬೇಕಾಗಿದೆ. ಆದಷ್ಟು ಬೇಗನೆ ಅದು ಅನುಷ್ಠಾನಗೊಳ್ಳಿ ಅನ್ನೋದು ನಮ್ಮ ಒಳ ಮೀಸಲಾತಿ ಬಯಸುವಂಥ ಕೆಳ ಜಾತಿಗಳ ಜನರ ಬೇಡಿಕೆ. ಮತ್ತು ಅವ್ರ ಬೇಡಿಕೆಯಲ್ಲಿ ವಾಸ್ತವದ, ಯಾಕಂದ್ರೆ ಕಾಲಕ್ಕೆ ಜಾತಿಯಿಂದಾಗಿ ಅನ್ಯಾಯ ಆಗ್ತಾ ಬಂದದ. ಒಬ್ರಿಗೊಬ್ಬರು ದಬ್ಬಾಳಿಕೆ ಮಾಡ್ತಾ ಬರುವಂಥದ್ದು, ಶೋಷಣೆ ಮಾಡಿಕೊಂಡು ಬರುವಂಥದ್ದು, ಇವ್ರು ಇದಕ್ಕೆ ಹುಟ್ಟಿದಾರಪ್ಪ ಇದಕ್ಕೆ ಕೆಲಸ ಮಾಡಬೇಕು ಅನ್ನುವಂಥದ್ದು. ಈ ಎಲ್ಲ ನೆಲೆಯಲ್ಲಿ ಈ ದೊಡ್ಡ ಪ್ರಮಾಣದಿದ್ದಂಥ ಈ SC ಜನರಲ್ಲಿ ಈ ಒಳ ಪಂಗಡಗಳು, ಒಳ ಜಾತಿಗಳ ಸುಳಿಗಳು ಇಡೀ ವ್ಯವಸ್ಥೆಯನ್ನು ವೀಕ್ ಮಾಡಿದ ಅನ್ನೋದು ಅಷ್ಟು ಸತ್ಯದ. ಈ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದಂಥ ಮಾತು ಅದು ನಮ್ಮ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಮತ್ತು ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಜಗಜೀವನ್ ರಾಮ್, ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅಂತ ಅನೇಕ ನಾಯಕರು ಇಲ್ಲಿ ಬಂದು ಹೋಗಿದ್ದಾರೆ. ಅದರಲ್ಲೂ ಜಗಜೀವನ್ ರಾಮ್ ತಮ್ಮದೇ ಆದ ಹೋರಾಟ ಮಾಡಿದ್ದಾರೆ. ಬಟ್ ಅಂಬೇಡ್ಕರ್ ಅವ್ರದ್ದು ಏನು ಮೂಲ ರೂಪದ ಹೋರಾಟ ಇತ್ತು, ಆ ಹೋರಾಟವನ್ನು ನೆನೆಸ್ಕೊಂಡಾಗ ಸಹಜವಾಗಿನ ನಮಗನಿಸ್ತದ ಇದು ಏನಪ್ಪ ಅಂದ್ರೆ ಆಗಲೇಬೇಕಾದಂಥದ್ದು ಒಳ ಮೀಸಲಾತಿ ಅಂತೇಳಿ. ಯಾಕಂದರೆ ಒಳ ಮೀಸಲಾತಿ ಕೊಡದೆ ಹೋದ್ರೆ ಇನ್ನುಳಿದ ಕೆಳ ಜಾತಿಗಳಿಗೆ ಕೆಳ ಜಾತಿಗಳು ಅಲ್ಲೇ ಮತ್ತು ಅವ್ರನ್ನ ಮುಟ್ಟಿಸ್ಕೊಳ್ಳಾರಂಥದ್ದು ಅಸ್ಪೃಶ್ಯರು ಅವ್ರಿಗೆ ಅನ್ಯಾಯ ಮಾಡಿದಂಗೆ ಆಗ್ತದೆ. ಮತ್ತು ಅವ್ರ ಪ್ರಮಾಣ ಎಷ್ಟಿದಾರೆ ಅವ್ರಿಗೆಲ್ಲ ಅವಕಾಶಗಳು ಸಿಗದಂಥ ಒಂದು ವ್ಯವಸ್ಥೆ ಆಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈ ಎಲ್ಲ ಒಳಗೋಡಿಗಳನ್ನು ಒಡೆದ ಎಲ್ಲರೂ ಸಮಾನರು ಅನ್ನುವಂಥ ಒಂದು ವ್ಯವಸ್ಥೆ ಮಾಡೋದು, ಜೊತೆಗೆ ಅವರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಅವ್ರಿಗೆ ಹಂಚುವಂಥ ಕೆಲಸವನ್ನು ಈ ಮಾಡುವಂಥ ಪ್ರಯತ್ನವನ್ನು ಈ ಒಳ ಮೀಸಲಾತಿಯಿಂದ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರು ಇಲ್ಲಿದ್ದಾರೆ ಗೊಂದಲ ಇತ್ತು, ಎಡಗೈ ಬಲಗೈ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು, ಇವ್ರು ಕೊಟ್ಟರೆ ಇವ್ರು ಎದ್ದಿರೋದು, ಇವ್ರು ಕೊಟ್ಟರೆ ಇವ್ರು ಎದ್ದಿರೋದು ಆಗಬಾರ್ದು. ಯಾಕೆಂದರೆ ತೆಲಂಗಾಣವನ್ನು ನಿರ್ಮಾಣ ಮಾಡಿದಾಗ ಕಾಂಗ್ರೆಸ್ ದೊಡ್ಡ ಹೊಡೆತ ಕಂಡುಕೊಂಡಿತ್ತು ಅನ್ನೋದು ಅರ್ಥಿಸ್ತಿದ್ದ. ಯಾವ ತೆಲಂಗಾಣವನ್ನು ರಚನೆ ಮಾಡಿತ್ತು ಕಾಂಗ್ರೆಸ್, ಆ ತೆಲಂಗಾಣನೂ ಅವ್ರಿಗೆ ಸಪೋರ್ಟ್ ಏನಿರಲಿಲ್ಲ ಕಾಂಗ್ರೆಸ್ಗೆ. ಮುಂದೆ ಯಾವುದು ಕಳ್ಕೊಂಡಿತ್ತು ತೆಲಂಗಾಣವನ್ನು ಆಂಧ್ರ ಪ್ರದೇಶ, ಅದು ಸಹಿತ ಕಾಂಗ್ರೆಸ್ನ ಕೈಗೆ ಸಿಗದೆ ಹೋಗಿಬಿಡ್ತು ಅನ್ನೋದು ಐತಿಹಾಸಿಕ ಸತ್ಯಗಳು. ಹೀಗಿರುವಾಗ ರಾಜಕೀಯ ಲಾಭಕ್ಕಾಗಿ ಏನೋ ಮಾಡಲಿಕ್ಕೂ ಏನೋ ತೊಂದರೆ ಆಗ್ಬೋದು ಅನ್ನೋಂಥ ಭಯನೂ ಕಾಂಗ್ರೆಸ್ಸಿಗರಲ್ಲೇ ಕಾಡ್ತಾ ಇರೋದು ಅಷ್ಟು ಸತ್ಯದ. ಅದಕ್ಕಾಗಿ ಅವರು ಎಲ್ಲರೂ ಸಿಗಲಪ್ಪ, ಎಲ್ಲರೂ ಅನುಕೂಲಗಳಾಗಲಿ ಅನ್ನೋ ದೃಷ್ಟಿ ಇಟ್ಕೊಂಡ ಈ ಒಂದು ಒಳ ಮೀಸಲಾತಿಯನ್ನು 118ನೇ ಜನ್ಮದಿನೋತ್ಸವ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯರು ಹೇಳಿದ್ದಾರೆ, ಇನ್ನು 2 ತಿಂಗಳೊಳಗೆ ನಾವು ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸ್ತೀವಿ, ಯಾರು ಹೇಳಿ ಕೇಳೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ. ಹಾಗಾಗಿ ಇದಕ್ಕಾಗಿ ಮತ್ತು ಅವರು ವಾದ ಮಾಡ್ಕೊಂಡಿದ್ದಾರೆ. ಈಗ ನೋಡಿರಿ, ಮೀಸಲಾತಿಯಲ್ಲಿ 10% ಮೀಸಲಾತಿ ಮಾಡ್ಕೊಂಡ್ರು ಮೇಲ್ವರ್ಗದವರ ಸಲುವಾಗಿ. ಅಂದ್ರೆ ದುರ್ಬಲ ವರ್ಗ ಅಂತ ಹೇಳಿಕೊಂಡು ಆರ್ಥಿಕ ವೀಕ್ ಅದಲ್ಲ ಅಂತೇಳಿ ಆರ್ಥಿಕ ನೆಲೆಗಟ್ಟಿನಲ್ಲೇ ಏನು ಮಾಡಿದಾರಪ್ಪ ಅಂತಂದ್ರೆ 10% ಮೀಸಲಾತಿ ಮಾಡಿದ್ರು. ಹೀಗಾಗಿ ಮೀಸಲಾತಿ ಅನ್ನೋದು ಎಲ್ಲರಿಗೂ ಅನಿವಾರ್ಯ ಆಗುವಂಥ ಪ್ರಸಂಗ, ಅನಿವಾರ್ಯ ಆಗೈತೆ ಅನ್ನೋ ಪ್ರಸಂಗನೂ ಈಗ ಜಲಜನಿತವಾಗ್ಯದ. ಆ ಎಲ್ಲ ನೆಲೆಯಲ್ಲಿ ಒಳ ಮೀಸಲಾತಿ ಕೊಡೋದಕ್ಕೆ ಹೊರಟಂಥ ಸಿದ್ದರಾಮಯ್ಯನವರು ಈ ಒಂದು ದೊಡ್ಡ ಸಮುದಾಯವನ್ನು ತಮ್ಮ ಸುಪರ್ದಿಗೆ, ತಮ್ಮ ಒಂದು ಏನಪ್ಪ ಅಂದ್ರೆ ಆಡಳಿತಕ್ಕೆ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಮತ್ತು ಅವ್ರ ಬೆಂಬಲಿಸಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಕಾನೂನನ್ನು ಮಾಡಿದ್ದಾರೆ. ಇವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಜನ. ಅದಕ್ಕಾಗಿ ಈ ಒಂದು ತಂದಿದ್ದಾರೆ ಅನ್ನೋದು ಅಲ್ಲಿಯ ಮೇಲ್ಜಾತಿಗಳು ಅಂದರೆ ರೈಟ್ ಹ್ಯಾಂಡ್ ಜನ ವಾದ ಮಾಡ್ಬೋದು, ವಾದ ಮಾಡೋಕೆ ಬೇಡ ಅಂತ ಹೇಳೋದಿಲ್ಲ, ವಾದಗಳು ಸಾಕಷ್ಟಿದ್ದಾವೆ. ಆದರೆ ಸಿದ್ದರಾಮಯ್ಯನವರು ಈ ಒಂದು ಒಳ ಮೀಸಲಾತಿ ಮಾಡೋದ್ರಿಂದಾಗಿ ಎಲ್ಲರನ್ನೂ ತಮ್ಮ ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದಾರೆ ಅಂತ ಮಾತ್ರ ಹೇಳಬೇಕಾಗಿದೆ. ನೋಡೋಣ ಯಾವ ರೂಪ ಪಡಿತದೆ, 2 ತಿಂಗಳದಾಗ ಅದು ಏನು ಕಾನೂನು ಆಗ್ತದನೋ ಏನೋ ಅನ್ನುವಂಥದ್ದು ತಿಳುವಳಿಕೆ ಬರುವಂಥದ್ದು ಆಗಿದೆ. ಈಗಾಗಲೇ ಇನ್ನು ಅದನ್ನು ಪೂರ್ತಿ ಅನುಷ್ಠಾನಗೊಳಿಸುವಂಥದ್ದು ಆಗಬೇಕಾಗಿದೆ. ಅದಕ್ಕೆ 2 ತಿಂಗಳ ನಂತರ ನಾನು ನಿಶ್ಚಿತವಾಗಿ ಒಳ ಮೀಸಲಾತಿ ತರ್ತೀನಿ ಅನ್ನೋದು ಮಾತು ಭರವಸೆಕೊಂಡಿದ್ದಾರೆ. ಇನ್ನು ಅದಕ್ಕೆ ಸಂಬಂಧಿಸಿದ ಜನ ಸಿದ್ದರಾಮಯ್ಯರ ಮಾತನ್ನು ಆಲಿಸಿಕೊಂಡು ಅವರ ಆರ್ಡರ್ ಅಂದರೆ ಆದೇಶಗಳವರೆಗೆ ವೇಟ್ ಮಾಡಬೇಕು ಅನ್ನುವಂಥ ಮಾತನ್ನು ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಹೇಳ್ತಾ ಇದೆ. ನೋಡೋಣ ಯಾವ ಪಡಿತದೆ ಅಂತೇಳಿ. ಒಟ್ಟಾರೆ 2 ತಿಂಗಳ ನಂತರ ಒಳ ಮೀಸಲಾತಿ ಸ್ಟಾರ್ಟ್ ಆಗ್ತದೆ ಅಂತ CM ಅವ್ರು ಹೇಳಿದ್ದಾರೆ. ಅದ್ರ ಒಂದಂಗೆ ಆಗಲಿ ಅನ್ನೋದು ಒಂದು ಮಾತು. ಯಾಕಂದರೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದ್ದಾವೆ ಇದ್ರ ಮೇಲೆ, ಮತ್ತು ಅವ್ರಿಗೆ ಕೊಡಲೇಬೇಕು ಅನ್ನುವಂಥ ಹಠಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಈ ಮೀಸಲಾತಿ 2 ತಿಂಗಳು ಕೊಡುವಂಥ ಮಾತು ಮಾತಾಡಿದರೆ ಅದು ಕೊಡಲಿ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೋಬಾರ್ದು. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಇದು ಸತ್ಯದ ಕೈಗನ್ನಡಿ ವಂದನೆಗಳು.